ಎಷ್ಟೇ ದೊಡ್ಡ ಸಿನಿಮಾ ಮಾಡಿದ್ರು ಕೂಡ ಹಿಟ್ ಆಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಸೆನ್ಸರ್ಗಳು ಸಿಗ್ತಾ ಇಲ್ಲ ಅಂತ ಎಲ್ಲ ಆಗಿ ಇನ್ನೇನು ನಾಳೆ ರಿಲೀಸ್ ಅನ್ನುವಂಥ ಟೈಮಿಗೆ ಸೆನ್ಸರ್ ಸಿಗ್ತಾ ಇಲ್ಲ ಅನ್ನುವಂಥದ್ದೊಂದು ಕಾರಣಗಳು ಹುಡುಕ್ತಾ ಇದ್ದಾರೆ. ಸೊ ಅದಕ್ಕೆ ನೀವು ಒಬ್ಬರು ಅಧಿಕಾರಿಯಾಗಿ ನೋಡಿಕೊಂಡು ಹೇಳೋದಾದರೆ ಏನು ಹೇಳ್ತೀರಾ ಅಂತ? ನಂದು ಒಂದು ಭಾಳ ನಮ್ರತೆಯ ವಿನಂತಿ ನನ್ನ ಎಲ್ಲ ಕಲಾವಿದರುಗಳಲ್ಲಿ ಮತ್ತು ಯಶಸ್ಸು ಕಲಾವಿದರುಗಳಲ್ಲಿ ಯಾರೇ ಇರ್ಬೋದು, ಅವರ ಹೆಸರನ್ನು ನಾನು ಯಾರ್ಯಾರು ಟಾಪಲ್ಲಿದ್ದಾರೆ ಅವರೆಲ್ಲರೂ ಕೂಡ 2 ವರ್ಷಕ್ಕೆ 3 ವರ್ಷಕ್ಕೆ ಒಂದೊಂದು ಫಿಲಮ್ ಮಾಡೋ ಬದಲು ವರ್ಷಕ್ಕೊಂದು 4-5 ಫಿಲಮ್ ಆದರೂ ಮಾಡಿದರೆ ನಮ್ಮ ಥಿಯೇಟ್ರ್ಗಳಿಗೆ ಮತ್ತು ಜನ ನಮ್ಮನ್ನು ಅಪೇಕ್ಷೆ ಪಡ್ತಾ ಇದ್ದಾರೆ, ನಿಮ್ಮನ್ನು ಅಪೇಕ್ಷೆ ಪಡ್ತಾ ಇದ್ದಾರೆ. ಇವಾಗ ನಾನು ಐ ಆಮ್ ನಾಟ್ ಎನ್ ಸ್ಟಾರ್. ಇದು ನಾವೆಲ್ಲ ನಾನೊಬ್ಬ ಹೊಸ ಕಲಾವಿದ ಇದ್ದಂಗೆ ಎಷ್ಟೇ ಚಿತ್ರ ಮಾಡಿದರೂ ಕೂಡ ನಾನು ಈ ವರ್ಷ ನಾನು ಫಿಲಮ್ ಮಾಡಿದ್ದೀನಿ ಅಂದ ತಕ್ಷಣ ನಾನೊಬ್ಬ ಹೊಸ ಕಲಾವಿದನೇ. ಬಟ್ ಕೆಲವರಿಗೆ ಸ್ಟಾರ್ ವ್ಯಾಲ್ಯೂಸ್ ಕೊಟ್ಟಿರ್ತಕ್ಕಂಥ ದರ್ಶನ್ ಅವರಿರ್ಬೋದು, ಸುದೀಪ್ ಇರ್ಬೋದು, ಯಶ್ ಅವರಿರ್ಬೋದು, ಅಥವಾ ಇನ್ನೂ ಅನೇಕ ಶಿವರಾಜ್ಕುಮಾರ್ ಅವರಿರ್ಬೋದು, ಅಥವಾ ಬೇರೆ ಇದು. ಹಾಗಾಗಿ ಇವರೆಲ್ಲ ಕಲಾವಿದರುಗಳು ವರ್ಷಕ್ಕೊಂದು 4 ಫಿಲ್ಮ್ ಕನ್ನಡವನ್ನು ಮಾಡಿದರೆ ನಮ್ಮ ನಿರ್ಮಾಪಕರು, ನಮ್ಮ ತಂತ್ರಜ್ಞರು ಮತ್ತು ಸ್ಟುಡಿಯೋಗಳು ಮತ್ತು ಕಲಾವಿದರುಗಳು ನಾವೆಲ್ಲರೂ ಕೂಡ ಒಟ್ಟಿಗೆ ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಕರ್ನಾಟಕ ರಾಜ್ಯದ ಜನತೆಯಲ್ಲಿ ನಾನು ವಿನಂತಿ ಮಾಡ್ಕೊತೀನಿ, ಆದಷ್ಟು ಬೇಗ ಈ ಒಂದು ವ್ಯಾಕ್ಯೂಮ್ ಇದೆ. ಈಗ ಕಲಾವಿದರುಗಳನ್ನ ಕೈ ಹಿಡಿಬೇಕು, ಅವ್ರ ಚಿತ್ರಗಳನ್ನು ಚಿತ್ರಮಂದಿರಕ್ಕೆ ಬಂದು ನೋಡಬೇಕು, ಪೈರೇಸಿನಲ್ಲಿ ನೋಡೋದನ್ನ ಬಿಡಬೇಕು, ಕಡಿಮೆ ಮಾಡಬೇಕು. ಅದನ್ನು ತಪ್ಪಿಸಲೇಬೇಕು, ಪೂರ್ಣ ಪ್ರಮಾಣ ಕಡಿಮೆ ಮಾಡೋದಲ್ಲ, ಅದನ್ನ ಪೂರ್ಣ ಪ್ರಮಾಣದಲ್ಲಿ ತಪ್ಪಿಸ್ಬೇಕು. OTTನಲ್ಲಿ ಸಿನಿಮಾ ಬರಲಿ, ಬಂದ ಮೇಲೆ ನಾನು ನೋಡ್ತೀನಿ ಅನ್ನೋದಕ್ಕಿಂತ ಚಿತ್ರಮಂದಿರಕ್ಕೆ ಬಂದುಬಿಟ್ಟು ಚಿತ್ರವನ್ನು ನೋಡಿದರೆ ಕಲಾವಿದರು ಮತ್ತು ಚಿತ್ರರಂಗ, ರಾಜ್ಕುಮಾರ್ ಅವರು ಹಾಕ್ಕೊಟ್ಟಿರ್ತಕ್ಕಂಥ ಈ ಚಿತ್ರರಂಗ, ನರಸಿಂಹರಾಜವರು, ಬಾಲಣ್ಣವರು, ಉದಯ್ ಕುಮಾರು, ಆಗಿನ ಕಾಲದ ಅನೇಕ ಜನ, ಕಲ್ಯಾಣ್ ಕುಮಾರ್ ಅವರು, ಗಂಗಾಧರ್, ಅನೇಕ ಚಿತ್ರರಂಗದ ಈ ಒಂದು ಚಿತ್ರರಂಗವನ್ನು ಬೆಳೆಸಿದ್ದಾರೆ, ಉಳಿಸಿದ್ದಾರೆ. ಅದನ್ನೆಲ್ಲದನ್ನು ನಿರ್ದೇಶಕರು, ನಿರ್ಮಾಪಕರು ಎಲ್ಲರೂ ಸೇರಿ ಉಳಿಸಿದ್ದಾರೆ. ನಾವು ಕೂಡ ಆ ಪರಂಪರೆಯನ್ನು ಮುಂದಿನ ಜನಾಂಗಕ್ಕೆ ತಗೊಂಡು ಹೋಗ್ಬೇಕು ಅಂದರೆ ನಾವು ಇದಕ್ಕೊಂದು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತೇಳಿ ಅನಿಸುತ್ತೆ.